ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಭವ್ಯ ಪಥಸಂಚಲನ ಪಟ್ಟಣದಲ್ಲಿ ಜರುಗಿತು. ಇಲ್ಲಿಯ ಮೊಗ್ಗಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪಥಸಂಚಲನಕ್ಕೆ ಚಾಲನೆ ನೀಡಲಾಯಿತು. ಸ್ಥಳೀಯ ಶ್ರೀಧರ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳು ಹಾಗೂ ಮಾಜಿ ಸಚಿವ ಹಾಲಪ್ಪ ಆಚಾರ್, ಮುಖಂಡರಾದ ನವೀನ್ ಕುಮಾರ್ ಗುಳಗನ್ನವರ್, ಬಸಲಿಂಗಪ್ಪ ಬೂತೆ, ವೀರಣ್ಣ ಹುಬ್ಬಳ್ಳಿ, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಸವರಾಜ್ ಗೌರ್, ಶಂಭು ಜೋಳರ್ ಸೇರಿದಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ವರು ಭಾಗವಹಿಸಿದ್ದರು. ನಂತರ ಪಥಸಂಚಲನವು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಸಂಚರಿಸಿತು. ನಂತರ ಸಂಜೆ ಮೊಗ್ಗಿ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆದ ವಿಜಯದಶಮಿ ಉತ್ಸವ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಹಿಂದೂ ಸೇವಾ ಪ್ರತಿಷ್ಠಾನದ ರಾಜ ವಕ್ತಾರ ಸುಧಾಕರ್ ಜಿ ಮಾತನಾಡಿದರು. ಸುಭಾಷ್ ಹೊಂಬಾಳ ಉಪಸ್ಥಿತರಿದ್ದರು. ವರದಿ VS ಶಿವಪ್ಪನಮಠ, ಸಮಯ ಟಿವಿ, ಕೆ ನ್ಯೂಸ್, ಯಲಬುರ್ಗಾ.
तत्त्वेशकायो नमस्ते नमस्ते प्रभो शक्तिमन् हिंदू राष्ट्रांगभूता इमे सादरन्त्वान् नमामो वयम् त्वदीया ನಳಿಸುತ್ತ ಶತಶತಮಾನದ ದೈನ್ಯವ ನಳಿಸುತ್ತ ನವಜೀವನ ಪ್ರಭೆ ಮೂಡುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ. ರೂಢಿಯ ಜಡತೆಯ ಬಂಧನ ಕಳಸುತ್ತ ನವೋತ್ಥಾನವ ಸ್ಫೂರ್ತಿಯ ನೆಲದ ಸೋಲೆದಿ ಶಾಸಿರ ಸುಮಗಳ ನವ ಬನ್ನಿ ಬನ್ನಿ ಅಕ್ಕ ಅವ್ರು ಅಕ್ಕ ನೀವು ಇರ್ತೀರಾ ಇಲ್ಲಿ ಯಾರು ಆ ಸ್ಥಳದಲ್ಲಿ ಜಗದ್ಗುರು ಆಗಿ ಭಾರತ ಮೆರೀತು. ಆದರೆ ಗುಲಾಮಗಿರಿಗೆ ಹೋಗಬೇಕಾಯ್ತಲ್ಲ, ಯಾಕಿದು? ಇದನ್ನು ಚರ್ಚೆ ಮಾಡಿ ನಾವು ಈ ದೇಶಕ್ಕೆ ಬಂದಿರುವಂಥ ದೊಡ್ಡ ಕೊರತೆ ಅಸಂಘಟನೆ. ನಾನು ಈ ತಾಯಿ ಮಗು, ಈ ದೇಶದ ರಕ್ಷಣೆ ನಾನು ಮಾಡಬೇಕು, ಆ ಕರ್ತವ್ಯ ನನ್ನದಿದೆ, ಅದನ್ನೇ ಮರೆತು ಬಿಟ್ಟು ಅಂತ ಒಂದು ಮೋಡ ಈ ಸಮಾಜಕ್ಕೆ ಕವಿಯಿತು. ಅದನ್ನು ದೂರಗೊಳಿಸಬೇಕು. ಒಂದು ಸಂಘಟಿತ ಸದ್ಗುಣ ಭರಿತ ಸಮಾಜವಾಗಿ ಈ ಸಮಾಜವನ್ನು ಕಟ್ಟಿ ಬೆಳೆಸುವಾಗ ಮೊದಲು ಏನು ಬ್ರಿಟಿಷ್ ಇಂಡಿಯಾ ಏನು ಭಾರತ ನಮ್ಮಲ್ಲಿ ದುರಾಡಳಿತ ಮಾಡ್ತಾ ಇದ್ದಾಗ ಅವಾಗ ಭಾಳ ಹಿಂದೂಗಳಿಗೆ ಭಾಳ ಶೋಷಣೆ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟಿದ್ವಿ. ವಿಶೇಷವಾಗಿ ಬೇರೆ ಧರ್ಮಕ್ಕಿಂತ ಹಿಂದೂಗಳಿಗೆ ಭಾಳ ಎಲ್ಲ ಶೋಷಣೆ ಆಗ್ತಾ ಇತ್ತು. ಆ ಕಾರಣದಿಂದ ಈ ಕೇಶವಜಿ ಅವರು ಒಂದು 15 ಜನ ಕೂಡ್ಕೊಂಡು ಏನು ಈ ನಾಗ್ಪುರಲ್ಲಿ 1925ನೇ ಇಸ್ವಿಯಲ್ಲಿ ಇದೊಂದು ಪ್ರಾರಂಭ ಮಾಡಿ ಇದು ಒಂದು ದೇಶ ನಿರ್ಮಾಣ ಮಾಡಬೇಕಾಗ ಏನು ಒಂದು ಸ್ವತಂತ್ರಗೋಸ್ಕರ ಏನು ನಾವು ಮಾಡಬೇಕು ಅಂತಂದ್ರೆ ಅದೆಲ್ಲ ರೂಪರೇಷೆಯನ್ನು ಮಾಡಿಕೊಂಡು ಅದಕ್ಕೇನು ಮಾನದಂಡ ಎಲ್ಲ ಮಾಡಿಕೊಂಡು ಬೆಳೀತಾ ಅದ್ರ ಬಗ್ಗೆ ಸವಿಸ್ತರವಾಗಿ ಹೇಳಿ ನಮಗೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಯಿತು. ಅದೇ ಥರ ಈಗ ನಮ್ಮಲ್ಲಿ ಈ ನಿಜವಾಗ್ಲೂ ನಾನು ಭಾಳ ಹೆಮ್ಮೆ ಆಗ್ತಿದ್ದೆ, ಯಾಕೆಂದರೆ ನಾನು ಇಷ್ಟು ವರ್ಷ ನಳಿಸುತ್ತ ಶತಶತಮಾನದ ದೈನ್ಯವ ನಳಿಸುತ್ತ ನವಜೀವನ ಪ್ರಭೆ ಮೂಡುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ. ರೂಢಿಯ ಜಡತೆಯ ಬಂಧನ ಕಳಸುತ್ತ ನವೋತ್ಥಾನವ ಸ್ಫೂರ್ತಿಯ ನೆಲದ ಸೋಲೆದಿ ಶಾಸಿರ ಸುಮಗಳ